ಅರ್ಜುನ್, ಅದು ನಾನು ಸ್ವರನ ನೋಡಿದೆ ಅಂತ ಮೆಲ್ಲಗೆ ಹೇಳಿದ್ರೆ ಅವನ ಕೈಯಲ್ಲಿದ್ದ ಫೋನ್ನೆಲ್ಲ ಕಂಡಿತು. ಏ ಅರ್ಜುನ್, ವಾಟ್ ಹ್ಯಾಪೆಂಡ್? ಫೋನ್ ಯಾಕೆ ಕೆಳಗಿಟ್ಟೆ ಅಂತ ಗಾಬರಿಯಲ್ಲಿ ಆ ಫೋನ್ ಎತ್ತಿಕೊಂಡು ಅವನ ಮುಂದೆ ಚಾಚಿದ್ರೆ ಅರ್ಜುನ ಹಣೆಯ ಮೇಲೆಲ್ಲ ಬೆವರಿನ ಹನಿಗಳು ಕಂಡವು. ಟೆನ್ಷನ್ನಲ್ಲಿ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತವನು ನೀರು ತೆಗೆದುಕೊಂಡು ಗಟಗಟನೆ ಕುಡಿದ. ವಾಟ್? ನೀನು ಸ್ವರನ ನೋಡ್ತೀಯಾ? ನಿಜವಾಗ್ಲೂ? ಅವಳೇನಾ? ಅವಳು ಯಾಕೆ ಇಲ್ಲಿ ಬಂದಿದ್ಲು? ಯಾರ ಜೊತೆ ಇದ್ಲು ಎಂದೆಲ್ಲ ಗಾಬರಿಯಿಂದ ಪ್ರಶ್ನಿಸಿದ. ಅರ್ಜುನ್, ನೀನು ಯಾಕೆ ಹೀಗೆ ಆಡ್ತಾ ಇದ್ದೀಯಾ? ಆರ್ ಯು ಓಕೆ? ಏನಾಯಿತು ನಿಂಗೆ? ಸ್ವರ ಒಬ್ಬಳೇ ಬಂದಿದ್ಲು, ಹಾಗೆ ಮತ್ತೆ ಕಾಣಿಸ್ಲಿಲ್ಲ. ನನ್ನ ಜೊತೆ ಒಂದು ಮಾತಾಡಲಿಲ್ಲ. ನಿನ್ನೆ ಪೂರ್ತಿ ನಾನು ಮಾತ್ರ ಮಾತಾಡಿದ್ದೆ. ಅವಳಾಗಿ ಕಣ್ಮರಿಯಾಗಿ ಬಿಟ್ಲು ಅರ್ಜುನ್ ಅಂತ ಅವನ ಪಕ್ಕ ಕೂತು ಬೇಸರದಿಂದ ಹೇಳುವಳು. ಸಪ್ತ, ನೀನು ನೋಡಿರೋದು ಭ್ರಮೆ ಅನಿಸುತ್ತೆ. ಯಾವಾಗಲೂ ಅವಳದೇ ಜಪದಲ್ಲಿ ಇರ್ತೀಯಲ್ಲ, ಅದಕ್ಕೆ ನೀನು ನೋಡಿರೋದು ಸುಳ್ಳಿರ್ಬೋದು. ಸ್ವರನ ನಾವು ಅಷ್ಟು ಹುಡುಕಿದ ಮೇಲೂ ಸಿಕ್ಕಿಲ್ಲ ಅಂದಮೇಲೆ ಈಗ ಸಡನ್ ಆಗಿ ಹೇಗೆ ಕಣ್ಮುಂದೆ ಬರ್ತಾಳೆ? ನಿಂದೆಲ್ಲ ಭ್ರಮೆ ಇರಬೇಕು ಪುಟ್ಟ. ನೀನು ಇವತ್ತು ಆಫೀಸ್ಗೆ ಬರ್ತೀಯ ನನ್ನ ಜೊತೆ? ನಡಿ ಹೋಗೋಣ ಅಂತ ಅವಳನ್ನು ಎಬ್ಬಿಸಿದ. ಹಾಗಂತೀಯಾ? ಇಲ್ಲ ಅರ್ಜುನ್, ಇದು ಭ್ರಮೆ ಅಲ್ಲ. ದೇವಸ್ಥಾನದಲ್ಲಿ ನೋಡಿದ್ದೇನೆ. ಬ್ಲೂ ಕಲರ್ ಸೀರೆ ಉಟ್ಟಿದ್ಲು. ನಾನು ಅವಳ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದೆ ಕಾರ್ ಹತ್ತಿರ. ಆದರೆ ಅವಳು ಮಾತಾಡಿರಲಿಲ್ಲ ನಿಜ. ಆದರೆ ಅದು ಅವಳೇ ಅರ್ಜುನ್. ನನಗೆ ನೆನಪಿದೆ. ನನಗೆ ಭ್ರಮೆ ಆಗೋಕ್ಕೆ ಸಾಧ್ಯ ಇಲ್ಲ. ನೀನೊಂದ್ಸಲ ಟ್ರೈ ಮಾಡು ಅರ್ಜುನ್. ಅವಳು ಬ್ಯಾಂಗ್ಳೂರ್ನಲ್ಲಿದ್ದಾಳೆ ಅಂದರೆ ನಮಗೆ ಹತ್ತಿರ ಇಲ್ಲೇ ಎಲ್ಲೋ ಇರ್ತಾಳೆ. ನೀನು ಪ್ಲೀಸ್ ಟ್ರೈ ಮಾಡು. ನಿನ್ನ ಇನ್ಫ್ಲುಯೆನ್ಸ್ ಬಳಸು. ಪಾಪ, ನಮ್ಮಿಬ್ಬರನ್ನು ಒಂದು ಮಾಡೋಕ್ಕೋಸ್ಕರ ಅವಳ ರಾಕ್ಷಸನಿಂದ ಎಂದು ಏನೋ ಹೇಳೋ ಮುಂಚೆ ಅವಳ ಬಾಯಿ ಮುಚ್ಚಿದ. ಸಪ್ತ, ಇನ್ಯಾವತ್ತೂ ಅವನ ವಿಷಯ ನಮ್ಮ ಮುಂದೆ ಬರಬಾರ್ದು. ಎಲ್ಲಿದ್ದಾನೋ ಅವನು, ಸತ್ತಿದಾನೋ ಬದುಕಿದಾನೋ, ಅವನ ಹೆಸರು ಈ ಮನೆಯಲ್ಲಿ ಕೇಳಬಾರ್ದು. ಅವನಿಂದ ನೀನು ಎಷ್ಟು ಸಫರ್ ಆಗಿದೆ ಅನ್ನೋದು ನನಗೆ ಗೊತ್ತು. ಈಗ ನೀನು ಬೇರೆಯವರ ಬಗ್ಗೆ ಯೋಚನೆ ಮಾಡದೆ ಕೇವಲ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಗಾಟ್ ಇಟ್? ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಮಧ್ಯಾಹ್ನ ಅಷ್ಟೊತ್ತಿಗೆ ಆಫೀಸ್ಗೆ ಬಾ ಅಂತ ಹೇಳಿ ಎದ್ದು ಹೋದರೆ ಕಣ್ಣೀರು ಒರೆಸಿಕೊಂಡ ಸಪ್ತ ಕನ್ನಡಿಯಲ್ಲಿ ತನ್ನನ್ನೊಮ್ಮೆ ನೋಡಿಕೊಂಡು ಎದ್ದು ಹೊರ ಹೋಗಲು ಹೋಗುವವಳು ಅವನಿಗೆ ತಿಂಡಿ ಬಡಿಸುವಳು. ಅರ್ಜುನ್, ಏನಿದು? ತಿಂಡಿ ತಿನ್ನದೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಶ್ಯಾಮ್ ಸುಂದರ್ ರಾವ್ ಅವರ ಮಗನನ್ನು ಕರೆಯುವರು. ಆಫೀಸ್ನಲ್ಲಿ ತಿಂತೀನಿ ಡ್ಯಾಡ್, ಟೈಮ್ ಆಗಿದೆ ಅಂತ ಹೇಳಿ ಹಾಗೆ ಹೋಗುವನು. ಅಡುಗೆ ಮನೆಯಿಂದ ಹೊರಬಂದ ತೇಜಸ್ವಿನಿಯವರು ಗಾಬರಿಯಲ್ಲಿ ಗಂಡನ ಮುಖ ನೋಡಿದರು. ಏನಾಯಿತು ರೀ? ಇಷ್ಟು ವರ್ಷದಲ್ಲಿ ಮೊದಲನೇ ಬಾರಿ ಅವನು ಈ ರೀತಿ ತಿಂಡಿ ತಿನ್ನದೆ ನಮಗೆ ಮುಖ ಕೊಟ್ಟು ಮಾತಾಡದೆ ಹೋಗ್ತಾ ಇರೋದು. ಏನಾಯಿತು ಅಂತ ಕೇಳುವರು. ಏನೋ ಆಫೀಸ್ ಟೆನ್ಷನ್ ಇರಬೇಕು. ತೇಜು ಬಾ ಕೂತ್ಕೋ, ನೀನು ತಿನ್ನು ಅಂತ ಹೇಳಿ ಮೆಟ್ಟಿಲಿಳಿದು ಬರುತ್ತಿದ್ದ ಸೊಸೆಯನ್ನು ಕಂಡರು. ಅಲ್ಲೇ ಕೂತು ತಿನ್ನುತ್ತಿದ್ದ ವರ್ಷಗೂ ಆಶ್ಚರ್ಯ ಆಯಿತು ಅಣ್ಣನ ಈ ನಡೆ ಕಂಡು. ಅತ್ತಿಗೆ, ಅಣ್ಣನಿಗೆ ಏನಾಯಿತು? ಅವನ ಫೇವ್ರೆಟ್ ತಿಂಡಿ ಮಾಡಿದ್ದಾರೆ ಮಮ್ಮಿ. ಅವನು ನೋಡಿದರೆ ತಿನ್ನದೆ ಹಾಗೆ ಹೋಗ್ತಾ ಇದ್ದಾನೆ. ಹಾಗೆ ಅವನ ಮುಖದಲ್ಲಿ ಟೆನ್ಷನ್ ಎದ್ದು ಕಾಣಿಸ್ತಿತ್ತು. ಏನಾಯಿತು ಅಂತ ವರ್ಷ ಕೇಳುವಳು. ಏನಿಲ್ಲ ವರ್ಷ, ಹೀಗೆ ಆಫೀಸ್ ಟೆನ್ಷನ್ ಇರಬೇಕನ್ಸುತ್ತೆ. ಅವರು ಯಾವತ್ತು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡಿರುವುದನ್ನು ನಾನು ನೋಡಲಿಲ್ಲ. ಯಾವಾಗಲೂ ಶಾಂತವಾಗಿ ಯಾವುದಕ್ಕೂ ಟೆನ್ಷನ್ ಮಾಡಿಕೊಳ್ಳದೆ ಆರಾಮವಾಗಿರುತ್ತಿದ್ದರು. ಇವತ್ತು ಯಾಕೋ ಒಂಥರ ಆಡ್ತಾ ಇದ್ದಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಹೌದಾ? ರಾತ್ರಿ ಬರ್ತಾನಲ್ಲ ಅತ್ತಿಗೆ, ಆಗ ವಿಚಾರಿಸಿಕೊಳ್ಳುವರಂತೆ. ನೀವಿವತ್ತು ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳುವಳು. ಹೋಗ್ಬೇಕು ವರ್ಷ, ಮಧ್ಯಾಹ್ನದ ಮೇಲೆ ಹೋಗ್ತೀನಿ. ಬಾ, ನಿಮಗೆ ಬಾಕ್ಸ್ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಊಟದ ಬಾಕ್ಸ್ ಕೊಡುವಳು. ಸರಿ ಅತ್ತಿಗೆ, ನಾನು ಹೋಗ್ತೀನಿ. ಬಾಯ್ ಮಮ್ಮಿ, ಬಾಯ್ ಡ್ಯಾಡ್ ಅಂತ ಹೇಳಿ ಮನೆಯ ಮುದ್ದು ರಾಜ್ಕುಮಾರಿ ವರ್ಷ ಹೋಗುವಳು. ಆಕೆ ಮೊದಲ ವರ್ಷದ ಮೆಡಿಕಲ್ ಸ್ಟೂಡೆಂಟ್. ಮಿಸ್ಟರ್ ವಾಸುಕಿ ಅವರಿಗೆ ಇನ್ನೂ ಹೆಚ್ಚು ಟ್ರೀಟ್ಮೆಂಟ್ ಬೇಕು. 1 ವರ್ಷದ ನಂತರ ಅವ್ರು ಕಣ್ಣು ಬಿಟ್ಟಿದ್ದಾರೆ. ನೆನ್ನೆ ತಾನೇ ಅವರಿಗೆ ಪ್ರಜ್ಞೆ ಬಂದಿದೆ. ಸೊ ಫಿಸಿಯೋಥೆರಪಿ ಇದೆಲ್ಲ ಬೇಕಾಗುತ್ತೆ ಅವರಿಗೆ. ಸೊ ಸಂಜೀವಿನಿ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಿದರೆ ಬೆಸ್ಟ್ ಅನಿಸುತ್ತೆ. ಒಂದು 15 ದಿನದಲ್ಲಿ ಅವರನ್ನು ಅಡ್ಮಿಟ್ ಮಾಡಿ. ಅವರು ಸಂಪೂರ್ಣ ವಾಸಿಯಾಗಿ ಫಿಟ್ ಆ್ಯಂಡ್ ಫೈನ್ ಆಗ್ತಾರೆ ಎಂದು ಆತನನ್ನು ನೋಡಿಕೊಳ್ಳುವ ಡಾಕ್ಟರ್ ವಾಸುಕಿಗೆ ಹೇಳಿದರು. ಓಕೆ ಡಾಕ್ಟರ್. ನೆನ್ನೆ ಅವನು ಕಣ್ಣು ಬಿಟ್ಟಿದ್ದು ನೋಡಿ ಒಂದೇ ಸಲ ಎದ್ದು ನಿಲ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಫಿಸಿಕಲಿ ಇನ್ನೂ ಸ್ಟ್ರಾಂಗ್ ಆಗಬೇಕು. ಡ್ರೈವರ್, ಕಾರ್ನ ತಗೊಂಡು ಬಾ ಅಂತ ಹೇಳಿದವನು ಹೊರಬರುವನು. ಆತ ವಾಸುಕಿ, ಆ ಮನೆಯ ನಂಬಿಕಸ್ಥ, ಜೊತೆಗೆ ಹಾಸಿಗೆ ಹಿಡಿದಿರುವ ಆತನ PA ಕಮ್ ಬೆಸ್ಟ್ ಫ್ರೆಂಡ್. ವಾಸು, ಚಿನ್ನುಗೆ ಎಚ್ಚರ ಆಯ್ತಾ? ಏನು ಹೇಳಿದರು ಡಾಕ್ಟರ್?
ಅವನು ಈ ಅಮ್ಮು ಜೊತೆ ಮಾತಾಡ್ತಾನೆ ಅಲ್ವಾ? ನಿನ್ನೆ ಅವನು ಕಣ್ಬಿಟ್ಟ ಅಂತ ಹೇಳಿದೆ ನೀನು. ನನ್ನ ಜೊತೆ ಅವನು ಮಾತಾಡಲು ಬರಲೇ ಇಲ್ಲ. ನನ್ನ ಮಗ ಮೊದಲಿನಂತೆ ಆಗ್ತಾನೆ ಅಲ್ವಾ? ವಾಸು ಹೇಳುವ ಅಂತ ವೀಲ್ ಚೇರ್ ಮೇಲೆ ಕೂತಿದ್ದ ನೀಲಾಂಬರಿ ಹೆಗ್ಡೆ ಅವರು ಅಳುತ್ತಾ ಕೇಳಿದ್ರೆ ಅವರ ಹತ್ತಿರ ಹೋದ ವಾಸು ಅವರ ಕಾಲ ಬುಡದಲ್ಲಿ ಕುಳಿತುಕೊಂಡ. ಆಂಟಿ, ನಿಮ್ಮ ಮಗ ಇನ್ನೂ 15 ದಿನದಲ್ಲಿ ಮೊದಲಿನಂತೆ ಆಗ್ತಾನೆ. ಮೊದಲಿನಂತೆ ನಿಮ್ಮ ಜೊತೆ ಮಾತಾಡ್ತಾನೆ. ಅವನನ್ನು ಈ ಸ್ಥಿತಿಗೆ ತಂದವರ ಜೀವನವನ್ನು ನರಕ ನರಕ ಮಾಡಿ ಬೀದಿಗೆ ತರ್ತಾನೆ. ನೀವೇನು ಯೋಚನೆ ಮಾಡಬೇಡಿ ಆಂಟಿ. ಇನ್ನು ಕೇವಲ 15 ದಿನ ನನಗೆ ಕೊಡಿ. ನಿಮ್ಮ ಮಗನ ಸಂಪೂರ್ಣ ವಾಸಿ ಮಾಡಿ ನಿಮ್ಮ ಕಣ್ಮುಂದೆ ಕರ್ಕೊಂಡು ಬರ್ತೀನಿ. ಈಗ ನೀವು ಅಳದೆ ಊಟ ತಿಂಡಿ ಮಾಡಬೇಕು. ಪೂಜಾ ಆಂಟಿನ ರೂಮ್ ಒಳಗೆ ಕರೆದುಕೊಂಡು ಹೋಗು ಅಂತ ನೀಲಾಂಬರಿ ಅವರ ನೋಡಿಕೊಳ್ಳಲಿದ್ದ ಹೋಮ್ ನರ್ಸಿಗೆ ಹೇಳುವನು. ಮೇಡಮ್ ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿ ವೀಲ್ ಚೇರ್ ತಳ್ಳಿಕೊಂಡು ನೀಲಾಂಬರಿ ಹೆಗ್ಡೆ ಅವರ ರೂಮ್ ಒಳಗೆ ಹೋಗುವಳು. ನೀವೇನು ಯೋಚನೆ ಮಾಡಬೇಡಿ ಆಂಟಿ. ನಿಮ್ಮ ಮಗ ಸಿಂಹ. ಕಾಡಿಗೆ ರಾಜನೊಬ್ಬನೇ ಮಾತ್ರ ಇರಲು ಸಾಧ್ಯ. ಅದು ನಿಮ್ಮ ಮಗ ಮಾತ್ರ. ಸಿಂಹ ಇಷ್ಟು ದಿನ ಕಣ್ಮರೆಯಾಗಿತ್ತು ಅಂತ ಇಲಿಗಳೆಲ್ಲ ಮೆರೆದಾಡ್ತಿವೆ. ಅವುಗಳನ್ನು ಬಗ್ಗು ಬಡಿಯಲು ನಿಮ್ಮ ಮಗ ಇನ್ನು 15 ದಿನದಲ್ಲಿ ರಾಜನಂತೆ ಬರ್ತಾನೆ. ಹಾಗೆ ಅವನನ್ನು ಈ ಸ್ಥಿತಿಗೆ ತಂದವರ ನರಳಿಸಿ ನರಳಿಸಿ ಸಾಯಿಸ್ತಾನೆ. ಪೆಟ್ಟು ತಿನ್ನುವ ಮೊದಲೇ ಅವನು ಕೋಪದಲ್ಲಿ ಉಗ್ರ ನರಸಿಂಹನನ್ನೇ ಮೀರಿಸ್ತಿದ್ದ. ಆದರೆ ಈಗ ಗಾಯಗೊಂಡಿರುವ ಸಿಂಹ ಅವನು. ಇನ್ನೀಗ ಬಿಡ್ತಾನ? ಹಬ್ಬ ಹಬ್ಬ ಮಾಡ್ತಾನೆ ಅಂತ ಹೇಳಿಕೊಂಡ ವಾಸುಕಿ ಕಾರ್ನ ಮನೆ ಮುಂದೆ ತರಲು ಡ್ರೈವರ್ಗೆ ಹೇಳಿದವನು ನಂತರ ಬೆಡ್ ಮೇಲೆ ಮಲಗಿದವನನ್ನು ಬಾಡಿ ಗಾರ್ಡ್ಗಳ ಸಹಾಯದಿಂದ ಕಾರ್ ಒಳಗೆ ಮಲಗಿಸಿ ಹಾಸ್ಪಿಟಲ್ನಂಥ ಬಾಡಿ ಗಾರ್ಡ್ಗಳ ಜೊತೆ ಹೋಗುವನು. ಅಂದಾಗೆ ಡಾಕ್ಟರ್ ಯಾವ ಹಾಸ್ಪಿಟ್ಲಿಗೆ ಹೋಗುತ್ತಿರುವುದು ಅಂತ ಮುಂದಿನ ಸೀಟ್ನಲ್ಲಿ ಕುಳಿತಿದ್ದ ವಾಸುಕಿ ಡಾಕ್ಟರ್ಗೆ ಕಾಲ್ ಮಾಡಿ ಕೇಳಿದ. ಇನ್ಯಾವ ಹಾಸ್ಪಿಟಲ್ ಮಿಸ್ಟರ್ ವಾಸುಕಿ? ಅವರಿಗೆ ಮೊದಲು ಟ್ರೀಟ್ಮೆಂಟ್ ಕೊಟ್ಟ ಹಾಸ್ಪಿಟಲ್ ಸಂಜೀವಿನಿ ಹಾಸ್ಪಿಟಲ್ ಅಂತ ಹೇಳಿದಾಗ ಸರಿ ಎಂದು ಕಾಲ್ ಕಟ್ ಮಾಡಿದ. ಸಪ್ತ 12:30 ಮಧ್ಯಾಹ್ನ ಆಫೀಸ್ಗೆ ಹೋಗ್ಬೇಕಂತ ಇದೆಯಲ್ಲ, ಇದೇನು ರೆಡಿಯಾಗದೆ ಅಡುಗೆ ಮನೆಯಲ್ಲೇ ತರಕಾರಿ ಕಟ್ ಮಾಡ್ತಾ ನಿಂತಿದ್ಯಾ? ಹೋಗಮ್ಮ ರೆಡಿಯಾಗು ಅಂತ ತೇಜಸ್ವಿನಿಯವರು ಸೊಸೆ ಅಡುಗೆ ಮನೆಯಲ್ಲಿ ಇರುವುದನ್ನು ಕಂಡು ಹಿಡಿದರು. ಅತ್ತೆ, ಇವರು ಬೆಳಿಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ಲ. ಅವರ ಪಿಎ ಅನುಷಾಗೆ ಕಾಲ್ ಮಾಡಿ ಕೇಳಿದೆ. ಬೆಳಿಗ್ಗೆ ತಿಂಡಿ ತಿಂದಿಲ್ವಂತೆ, ಬರೀ ಜ್ಯೂಸ್ ಕುಡಿದಿದ್ದಾರೆ. ಅದಕ್ಕೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿಕೊಂಡು ಹೋಗೋಣ ಅಂತ ಅವರಿಷ್ಟದ ಅಡುಗೆ ಮಾಡ್ತಾ ಇದ್ದೆ ಅಂತ ಹೇಳುವಳು. ಹೌದಾ, ಸರಿ ಪುಟ್ಟ, ಅವನ ಜೊತೆ ಮಾತಾಡು, ಏನಾಗಿದೆಯೋ ಏನೋ ನನ್ನ ಕಂದನಿಗೆ. ಸರಿ, ನಾನು ನಿಮ್ಮ ಮಾವ ಮಿಸ್ಟರ್ ದಾಸ್ ಅವರ ಮಗುವಿನ ನಾಮಕರಣಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಾಗ ಸಪ್ತಾಗೆ ನೋವಾಯಿತು. ನನಗೆ ಮದುವೆಯಾದ 1 ತಿಂಗಳ ನಂತರ ಅಲ್ವಾ ದಾಸ್ ಅವರಿಗೆ ಮದುವೆ ಆಗಿದ್ದು. ಅವರ ಮಗುವಿನ ನಾಮಕರಣ ಈಗ. ಮದುವೆಯಾಗಿ 1 ವರ್ಷ ಆಯಿತು, ನಮಗಿನ್ನೂ ಮಕ್ಕಳೇ ಆಗಿಲ್ಲ ಅಂತ ಅರ್ಜುನ್ಗೆ ಹೇಳಿದರೆ ಅದಕ್ಕೇನು ಅವಸರ ಅಂತ ಹೇಳ್ತಾರೆ. ಅವರೇನು ಗಂಡಸು, ಆರಾಮವಾಗಿ ಇದ್ದು ಬಿಡ್ತಾರೆ. ಆದರೆ ನಾನು, ಎಲ್ಲರ ಅನುಮಾನದ ದೃಷ್ಟಿ ನನ್ನ ಕಡೆಗೆ ಇರುತ್ತೆ. ಸದ್ಯಕ್ಕೆ ಅರ್ಜುನ್ ಇಷ್ಟದಂತೆ ಫ್ಯಾಮಿಲಿ ಪ್ಲ್ಯಾನಿಂಗ್ನಲ್ಲೇ ಇರೋಣ, ಆಮೇಲೆ ನಿಧಾನಕ್ಕೆ ಮಕ್ಕಳು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಕೊಂಡವಳು ಅಡುಗೆ ಮಾಡಿ ಅದನ್ನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿಟ್ಟವಳು ತಾನು ರೆಡಿಯಾಗಿ ಬರಲು ಹೋಗುವಳು. ಅಷ್ಟರಲ್ಲಿ ಅವಳಮ್ಮ ದೇವಕಿ ಅವರು ಕಾಲ್ ಮಾಡಿದ್ದರು. ಏನೇ ಸಪ್ತ, ಮನೇಲಿದೆಯಾ? ಇವತ್ತು ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳಿದರು. ಈಗ ಹೋಗ್ತಾ ಇದೆ ಅಮ್ಮ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು. ಇವರು ಯಾಕೋ ತಿಂಡಿ ಮಾಡದೆ ಹೋದರು. ಅದಕ್ಕೆ ನಾನು ಅಡುಗೆ ಮಾಡಿಕೊಂಡು ಹೋಗ್ತಾ ಇದ್ದೆ. ಅದು ಸರಿ ಆಯಿತಾ? ನಿನ್ನೆ ಪಾರ್ಟಿಯಲ್ಲಿ ಸರಿಯಾಗಿ ಮಾತನಾಡಿಸಲು ಆಗಲಿಲ್ಲ. ಅಪ್ಪ ಮತ್ತು ನಿಶಾಂತ್ ಅಣ್ಣ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ. ಹಾಗೇನಿಲ್ಲ ಬಿಡು, ನಿನ್ನೆ ಹೆಚ್ಚು ಗೆಸ್ಟ್ ಬಂದಿದ್ರಲ್ಲ, ಅದಕ್ಕೆಲ್ಲೋ ಮರೆತಿರ್ಬೇಕಂತ ಹೇಳಿದರು ನಿಮ್ಮಪ್ಪ. ನಾಳೆ ಇಲ್ಲಿಗೆ ಬಂದು 1 ವಾರ ಇಲ್ಲೇ ಇದ್ದು ಹೋಗಿ. ನಿನ್ನ ಅತ್ತಿಗೆ ಅವಳ ತವರು ಮನೆಯಲ್ಲಿ ಇದ್ದಾಳೆ ಅಲ್ವಾ, ನೀನಂತೂ ಈ ಕಡೆ ಬರೋದನ್ನೇ ನಿಲ್ಲಿಸಿಬಿಟ್ಟಿದ್ಯಾ. ಹಾಗೇನಿಲ್ಲಮ್ಮ, ಹೋದ ಬಾರಿ ಹಬ್ಬಕ್ಕೆ ಬಂದಿದ್ನಲ್ಲ. ಈಗ ನಾನು ರಾವ್ ಮನೆತನದ ಸೊಸೆ, ನನಗೆ ನನ್ನದೇ ಆದ ಜವಾಬ್ದಾರಿ ಇರುತ್ತೆ. ಯಾವಾಗಲೂ ತವರಲ್ಲೇ ಬಂದು ಕೂರೋಕ್ಕಾಗುತ್ತಾ? ಬಂದರೂ ಅತ್ತಿಗೆದು ಕಿರಿಕಿರಿ ಇದ್ದೇ ಇರುತ್ತೆ. ಅದಕ್ಕೆ ನಾನು ಬರೋಲ್ಲ ಬಿಡು. ಆಯಿತು, ಒಂದಿನ ಫ್ರೀ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದ್ಲು. ಸರಿ ಸರಿ, ಇನ್ನೇನು ವಿಷಯ ಇಲ್ವಾ, ಸಿಹಿ ಸುದ್ದಿ ಅಂತ ಕೇಳುವರು. ನಿಂಗೆ ಮೊದಲೇ ಹೇಳಿದ್ನಲ್ಲಮ್ಮ, ನನಗೂ ಅರ್ಜುನ್ಗೂ ಸದ್ಯಕ್ಕೆ ಮಗು ಬೇಡ ಅಂತ. ನಾವು ಮದುವೆಯಾಗಿ ಜಸ್ಟ್ 1 ವರ್ಷ ಅಷ್ಟೇ ಆಗಿರೋದು. ನೀನು ನೋಡಿದರೆ ಮಗು ಮಗು ಅಂತ ತಲೆ ಮೇಲೆ ಕೂತಿದ್ದೀರಲ್ಲ. ನನ್ನ ಅತ್ತೆ ಮಾವನೇ ಕೇಳಲ್ಲ, ಅವರೇ ಹೇಳ್ತಾರೆ ಇನ್ನು 2-3 ವರ್ಷ ಎಂಜಾಯ್ ಮಾಡಿಕೊಂಡಿರಿ ಅಂತ. ಆದರೆ ನೀವು ಮಾತ್ರ ಹೀಗೆ ಕೋಪದಲ್ಲಿ ಹೇಳಿದಳು. ಹೇಳ್ತಾರೆ ಕಣೆ, ಅವರಿಗೇನು, ಆದರೆ ನಿಂಗೇನು ಅನಿಸಲ್ವೇನೆ? ನಿನ್ನ ಮದುವೆ ಆದ 6 ತಿಂಗಳ ನಂತರ ನಿನ್ನ ಅಣ್ಣನಿಗೆ ಮದುವೆ ಆಗಿತ್ತು. ನಿನ್ನ ಅತ್ತಿಗೆ ಈಗ ಪ್ರೆಗ್ನೆಂಟ್ ಇದ್ದಾಳೆ. ಅದಕ್ಕೋಸ್ಕರ ತವರು ಮನೆಗೆ ಹೋಗಿರೋದವಳು. ಹೋಗೋ ದಿನ ಏನು ಅಂದ್ಬಿಟ್ಟು ಹೋದ್ಲು ಗೊತ್ತಾ? ಏನತ್ತೆ, ನಿಮ್ಗಳದೇನು ಇನ್ನೂ ಸಿಹಿ ಸುದ್ದಿ ಇಲ್ವಾ ಅಂತ ಅಂದ್ಬಿಟ್ಲು. ಹೋದ್ಲು. ಅದಕ್ಕೆ ಹೇಳಿದ್ದು.
ನಾನು ನೀವೇನಪ್ಪ ಅಷ್ಟು ಶ್ರೀಮಂತರು ಇಂಥ ವಿಷಯವನ್ನೆಲ್ಲ ಈಸಿ ಅಂತ ಇಡ್ತೀರ. ಆದರೆ ನಮಗೆ ಇಂಥ ಮಾತನ್ನೆಲ್ಲ ಕೇಳಿಸ್ಕೊಳ್ಬೇಕು ನಾವು ಅಂತ ದೈವಿಕ ಅವರು ಮಗಳಿಗೆ ಹೇಳಿದರೆ ಯಾಕೋ ಮಗು ಬೇಕು ಅನ್ನೋ ಆಸೆ ಸಪ್ತಾಳಲ್ಲಿಯೂ ಕೂಡ ಹುಟ್ಟಿತು. ಸರಿ ಆಯಿತು ಬಿಡಿ, ಅರ್ಜುನ್ ಜೊತೆ ಈ ವಿಷಯವಾಗಿ ಮಾತಾಡ್ತೀನಿ. ಸರಿಯಮ್ಮ, ಆಫೀಸ್ಗೆ ಟೈಮ್ ಆಗ್ತಿದೆ, ನಾನು ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದವಳು ರೆಡಿಯಾಗಿ ಆಫೀಸ್ಗೆ ಹೋಗುವಳು. ಚಂದವಾಗಿ ಅಲಂಕಾರ ಮಾಡಿಕೊಂಡು ಡ್ರೈವರ್ ಕೈಯಲ್ಲಿ ಕ್ಯಾರಿಯರ್ ಕೊಟ್ಟು ನಡೆದು ಬರ್ತಿದ್ದ ಸಪ್ತಾಳ ನೋಡಿ ಆಫೀಸ್ನ ಎಂಪ್ಲಾಯ್ಮೆಂಟ್ಸ್ ಗುಡ್ ಆಫ್ಟರ್ನೂನ್ ಮ್ಯಾಮ್ ಎಂದು ವಿಶ್ ಮಾಡಿದರೆ ಅವ್ರಿಗೆಲ್ಲ ನಗು ಮುಖದಿಂದ ಪ್ರತಿಯಾಗಿ ವಿಶ್ ಮಾಡಿದವಳು ಗಂಡನ ಕ್ಯಾಬಿನ್ಗೆ ಹೋಗುವಳು. ಹಾಯ್, ಏನು ಮಾಡ್ತಿದ್ದಾರೆ ನನ್ನ ಹಬ್ಬಿ ಅಂತ ಹೇಳುತ್ತಾ ಕ್ಯಾಬಿನ್ ಒಳಗೆ ಬಂದವಳು ಡ್ರೈವರ್ಗೆ ಕ್ಯಾರಿಯರ್ನ ಅಲ್ಲೇ ಇಟ್ಟು ಹೋಗಲು ಹೇಳಿದವಳು. ಅರ್ಜುನ್ ತೊಡೆ ಮೇಲೆ ಕೂತ್ರೆ ಈಗ ಸ್ವಲ್ಪ ರಿಲೀಫ್ ಆಗಿದ್ದ ಅರ್ಜುನ್ ಮಡದಿಯನ್ನು ಬಳಸಿ ಹಿಡಿದ. ಸಪ್ತಾ, ಲಂಚ್ ತೆಗೆದುಕೊಂಡು ಬಂದಿದ್ಯಾ? ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೆಳಿಗ್ಗೆನೂ ಹಾಗೆ ತಿನ್ನದೇ ಬಂದುಬಿಟ್ಟೆ, ಆದರೆ ಈಗ ಹೊಟ್ಟೆ ಹಸಿದಿತ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳುತ್ತಾ ಅವಳನ್ನು ಎಬ್ಬಿಸಿ ತಾನು ಎದ್ದವನು ಸಿಂಕ್ ಹತ್ತಿರ ಹೋಗಿ ಕೈ ತೆಳೆದು ಬಂದರೆ ಗಂಡನಿಗೆ ಊಟ ಬಡಿಸಿದ ಸಪ್ತಾ ಅವನು ತಿನ್ನುವುದನ್ನು ಖುಷಿಯಾಗಿ ನೋಡಿ ನಂತರ ಅವನ ಜೊತೆ ಮಾತಾಡಿ ಆಫೀಸ್ ಕೆಲಸ ಮಾಡುವರು. ಯಾವುದೋ ಫೋನ್ ಕರೆಯಲ್ಲಿ ಮಾತನಾಡ್ತಿದ್ದ ಅರ್ಜುನ್ ಎದ್ದು ನಿಂತು ಬಾಲ್ಕನಿಗೆ ಹೋದವನು ಅಮ್ಮ ಎಂದು ಕಿರಿಚಿದಾಗ ಅವನ ಕ್ಯಾಬಿನ್ನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಿದ್ದ ಸಪ್ತಾ ಗಾಬರಿಯಲ್ಲಿ ಬಾಲ್ಕನಿಗೆ ಹೋದವಳು ಗಂಡನ ಕೈಯಲ್ಲಿ ಹರಿಯುತ್ತಿದ್ದ ರಕ್ತ ನೋಡಿ ಹೆದರಿದಳು. ಅರ್ಜುನ್, ಏನಿದು? ಹೇಗಾಯಿತು? ಈ ಗಾಜಿಗೆ ಕೈ ಹೊಡೆದುಕೊಂಡ್ಯಾ ನೀನು? ಬಾ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಇವತ್ತಿನ ದಿನನೇ ಚೆನ್ನಾಗಿಲ್ಲ ಅಂತ ಬಡಬಡಾಯಿಸ್ತಾ ಅವನನ್ನು ಎಳೆದುಕೊಂಡು ಹೋದವಳು ಡ್ರೈವರ್ಗೆ ಬೇಗ ಬೇಗನೆ ಕಾರು ತೆಗೆಯಲು ಹೇಳಿದಳು. ಆದರೆ ಇತ್ತ ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದವನು ಸುಮ್ಮನೆ ಕೂತರೆ ಗಂಡನ ನಡೆಗೆ ಸಪ್ತಾಗೆ ಅನುಮಾನ ಬಂದಿತ್ತು. ಈಗ ಸದ್ಯಕ್ಕೆ ಮಾತನಾಡುವುದು ಬೇಡ ಅಂತ ಸುಮ್ಮನೆ ಗಂಡನ ನೋಡುತ್ತಾ ಕೂತುಕೊಂಡಳು. ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿದಾಗ ಮೊದಲೇ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ ಕಾರಣ ನೇರವಾಗಿ ಡಾಕ್ಟರ್ ಕ್ಯಾಬಿನ್ಗೆ ಹೋಗುವರು. ಅವನನ್ನು ಕಂಡ ತಕ್ಷಣ ಡಾಕ್ಟರ್ ಅವನ ಕೈಗೆ ಬ್ಯಾಂಡೇಜ್ ಮಾಡಿ ಕೆಲವು ಮಾತ್ರೆಗಳನ್ನು ಬರೆದು ಕೊಟ್ಟರು. ಏನಿಲ್ಲ ಮಿಸಸ್ ಅರ್ಜುನ್, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ನೋಡಿ, ಗಾಯ ಮಾಡಿಕೊಂಡು ನಿಮ್ಮ ಗಂಡ ಆರಾಮಾಗಿ ಕೂತಿದ್ದಾರೆ, ಏನಾಗಿಲ್ಲ, ಗಾಬರಿ ಆಗಬೇಡಿ, ತಗೊಳ್ಳಿ ಮಾತ್ರೆ, ತಗೊಂಡು ಬನ್ನಿ ಅಂತ ಹೇಳಿದಾಗ ಚೀಟಿ ಹಿಡಿದು ಹೊರಗೆ ಹೋಗುವಳು. ಏನಾಯಿತು ಅರ್ಜುನ್, ನೀನು ಯಾವತ್ತೂ ಇಷ್ಟೊಂದು ಗಾಬರಿ ಆಗಿದ್ದು ನೋಡೇ ಇಲ್ಲ. ನಿಮ್ಮ ವೈಫ್ ತುಂಬ ಗಾಬರಿಯಲ್ಲಿದ್ದಾರೆ. ತುಂಬ ವರ್ಷದಿಂದ ನಿಮ್ಮ ಫ್ಯಾಮಿಲಿಯವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು. ನೀನು ಯಾವತ್ತೂ ಇಷ್ಟೊಂದು ಟೆನ್ಷನಲ್ಲಿರೋದು ನೋಡಿರಲಿಲ್ಲ. ಹರಿ ಓಕೆ ಮ್ಯಾನ್ ಎಂದು ಡಾಕ್ಟರ್ ಕೇಳಿದರೆ ಓಕೆ ಅಂತ ಉತ್ತರಿಸಿದವ ಅಲ್ಲಿಂದ ಎದ್ದು ಹೊರಟು ಹೋಗುವನು. ಸಂಜು, ನಾನು ಮೆಡಿಸಿನ್ ತಗೊಂಡು ಡಿಸ್ಚಾರ್ಜ್ ಪೇಪರ್ಸ್ ಮುಗಿಸ್ತಾ ಇರ್ತೀನಿ, ನೀನು ಪಾಪುನ ಕರೆದುಕೊಂಡು ಬಾ ಅಂತ ಹೇಳಿದ ಸ್ವರ ಬ್ಯಾಗ್ಗೆ ರಿಪೋರ್ಟ್ ಹಾಗೂ ಕೆಲವು ವಸ್ತುಗಳನ್ನು ತುಂಬುತ್ತಾ ಇದ್ದಳು. ಸಂಜನಾ ಹೆಗಲ ಮೇಲೆ ತಲೆ ಇಟ್ಕೊಂಡು ಅಮ್ಮನನ್ನು ನೋಡುತ್ತಿದ್ದ ಮಗು ಮಾ ಎಂದು ಒಮ್ಮೆ ಜೋರಾಗಿ ಕೂಗಿ ಎತ್ತಿಕೊಳ್ಳುವಂತೆ ಹೇಳಿತು. ಬಂಗಾರ, ಅಮ್ಮ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಲ್ವಾ, ಆಂಟಿ ಜೊತೆ ಇರು ಅಂತ ಹೇಳುತ್ತಲೇ ಬ್ಯಾಗಿಗೆ ತುಂಬುತ್ತಿದ್ದಳು. ಮತ್ತೊಮ್ಮೆ ಮಾ ಎಂದು ಜೋರಾಗಿ ಕಿರಿಚಿತು. ಅವಳು ಕಿರಿಚಿದ ಪ್ರೀತಿಗೆ ಸ್ವರ ಹಾಗೂ ಸಂಜನಾ ಇಬ್ಬರು ಬೆಚ್ಚಿದರು. ಏನೇ ಸ್ವರ ಇವಳು, ಈಗಲೇ ಈ ರೀತಿ ಕಿರಿಚಿದಾಳೆ? 9 ತಿಂಗಳು ಅಷ್ಟೇ ಕಣೆ ಇವಳಿಗಾಗಿರೋದು, ಇಷ್ಟು ದೊಡ್ಡ ಬಾಯಿ ಇದಕ್ಕೆ. ನಿಂಗೆ ಡೆಡ್ ಆಪೋಸಿಟ್ ಇದ್ದಾಳೆ. ನೀನು ಮಾತನಾಡಲೇ ಯೋಚಿಸ್ತೀಯಾ, ಯಾವಾಗಲೂ ಸೈಲೆಂಟ್. ನಿನ್ನ ವಾಯ್ಸ್ ಸಹ ಒಮ್ಮೊಮ್ಮೆ ಕೇಳಿಸಲ್ಲ. ನಿನ್ನ ವಾಯ್ಸ್ನ ಇವಳೇ ತೆಗೆದುಕೊಂಡು ಹುಟ್ಟಿದಾಳೆ ಅಂತ ತಮಾಷೆಗೆ ಹೇಳಿದ ಸಂಜನಾ ನಕ್ಕರೆ ಸ್ವರ ಸಹ ನಗುವಳು. ತಾನು ಕೂಗುತ್ತಿದ್ದರೂ ತನ್ನ ಕಡೆ ಗಮನ ಕೊಡದ ಅಮ್ಮನನ್ನು ದುರ್ಗಟ್ಟಿ ನೋಡಿದ ಮಗು ಸಂಜನಾ ಕೂದಲನ್ನು ತನ್ನ ಪುಟ್ಟ ಮುಷ್ಟಿಯಲ್ಲಿ ಹಿಡಿದು ಎಳೆದಾಡಿತು. ಅಯ್ಯೋ ಅಮ್ಮ ಅಂತ ಕಿರಿಚಿಕೊಂಡ ಸಂಜನಾ ಪುಟ್ಟ ಕೈಗಳ ಮುಷ್ಟಿಯಿಂದ ಬಿಡಿಸಿಕೊಳ್ಳಲು ನೋಡಿದರೆ ಆಗುವುದೇ ಇಲ್ಲ. ಕ್ಷಣ ಸ್ವರನೇ ಬೆಚ್ಚಿ ಬಿದ್ದಿದ್ದಳು ಮಗುವಿನ ಹಠ ಹಾಗೂ ಕಣ್ಣಲ್ಲಿದ್ದ ಕೋಪ ಕಂಡು. ಬ್ಯಾಗ್ ಪ್ಯಾಕ್ ಮಾಡುವುದು ನಿಲ್ಲಿಸಿ ಮಗಳ ಹತ್ತಿರ ಓಡಿ ಎತ್ತಿಕೊಂಡಿದ್ದಳು. ಯಾಕೋ ಬಂಗಾರ ಇಷ್ಟೊಂದು ಹಠ ಮಾಡೋದು ನೀನು? ಈಗ ನೋಡು, ಕರೆದುಕೊಂಡಿಲ್ವಾ, ಸಮಾಧಾನ ಆಗು ಅಂತ ಕೆಂಪಾಗಿದ್ದ ಮಗಳನ್ನು ಹತ್ತಿಂದಿತ್ತ ಓಡಾಡಿಸಿ ಚೇರ್ ಮೇಲೆ ಕೂತಳು. ಕ್ಷಣ ಅವಳಿಗೆ ಭಯವಾಯಿತು ಪುಟ್ಟ ಮಗುವಿನ ಕೋಪ ಕಂಡು. ನನಗಂತೂ ತುಂಬ ಸಲ ಅನುಮಾನ ಬರುತ್ತೆ ಸ್ವರ, ಇವಳು ನಿನ್ನ ಮಗಳ ಅಂತ. ಕಣ್ಣು ಮಾತ್ರ ನಿನ್ನ ಆಗಿರೋದು, ಮಿಕ್ಕಿದೆಲ್ಲ ಅವರ ಡ್ಯಾಡಿ ಥರ ಇರಬೇಕಲ್ವಾ ಇವಳು. ನಿನ್ನ ನೋಡಿದರೆ ಕೋಪ ಅನ್ನೋದೇ ಕಾಣೋಲ್ಲ ನಿನ್ನ ಮುಖದಲ್ಲಿ. ಬಟ್ ನಿನ್ನ ಮಗಳು ಕೋಪ ಬಂದರೆ ತಡೆಯೋಕ್ಕೆ ಆಗೋಲ್ಲ, ಹುಟ್ಟು ಹಠಮಾರಿ ಎಂದು ಸಂಜನ ನಗುತ್ತಾ ಹೇಳುತ್ತಿದ್ದರೆ ಸರಳ ಕೈ ಯಾಕೋ ನಡುಗುತ್ತಿತ್ತು. ಹಾಗೆ ಹೆದರುತ್ತಲೇ ಮಗಳ ಕಡೆ ನೋಡಿದಳು. ಅದವಳ ಕೆನ್ನೆಯನ್ನೆಲ್ಲ ಮುಟ್ಟುತ್ತಾ ಕಿಲಕಿಲ ನಗುತ್ತಿತ್ತು. ಹೌದು, ಇದಕ್ಕೆಲ್ಲ ಅವರ ಗುಣನೇ ಬಂದಿರೋದು. ಕಣ್ಣು ಮಾತ್ರ ನನ್ನ ಆಗಿರೋದು ಬಿಟ್ಟರೆ ಮಿಕ್ಕದೆಲ್ಲ ಅವರ ಹಾಗೆ ಇದ್ದಾಳೆ.
ಅಂತ ಅವನ ನೆನಪಿಗೆ ಜಾರಿದವಳು ಅವನ ಮುಖವೇ ಕಣ್ಮುಂದೆ ಬಂದಂತಾಗಿ ಬೆಚ್ಚಿದಳು. ಇಲ್ಲ, ಯಾವುದೇ ಕಾರಣಕ್ಕೆ ಅವರನ್ನು ನೆನಪು ಮಾಡಿಕೊಳ್ಬಾರ್ದು. ನಾನು ಆ ಯೋಗ್ಯತೆ ನನ್ನಲ್ಲಿಲ್ಲ. ರಾಕ್ಷಸ ಆ ಮನುಷ್ಯ. ಅವನ ಕೈಗೆ ಸಿಕ್ಕರೆ ನನ್ನನ್ನು ಸಾಯಿಸಿಬಿಡ್ತಾರೆ ಅಷ್ಟೇ ಅಂತ ಅಂದುಕೊಂಡಳು. ಈಶ್ವರ, ಏನು ಯೋಚನೆ ಮಾಡ್ತಾ ಇದ್ದೆ ನೀನು? ಏನು ಆರ್ಮಿಯಲ್ಲಿರುವ ನಿನ್ನ ಗಂಡನ ನೆನಪಲ್ಲಿ ಕಳೆದು ಹೋಗಿದ್ಯಾ? ಸರಿ, ಈ ಸಲನಾದರೂ ರಜೆ ಸಿಕ್ಕಿದೆಯಾ ಅವನಿಗೆ ಬರಲು? 1.5 ವರ್ಷ ಆಯಿತು. ಅವ್ರು ನಿನ್ನ ನೋಡಲು ಬಂದೇ ಇಲ್ಲ. ಅದು ಬರ್ತಾರೆ, ಇನ್ನೊಂದು ತಿಂಗಳಲ್ಲಿ ಬರ್ಬೋದು ಅನಿಸುತ್ತೆ ಅಂತ ತೊದಲುತ್ತಾ ಹೇಳಿ ಮಗುನ ಸಂಜನ ಕೈಗೆ ಕೊಟ್ಟು ತನ್ನ ವ್ಯಾನಿಟಿ ಬ್ಯಾಗ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರ ಹೋಗುವಳು. ಸಮಥಿಂಗ್ ಈಸ್, ಗಂಡನ ವಿಷಯ ತೆಗೆದ್ರೆ ಸಾಕು ವಿಚಿತ್ರವಾಗಿ ಆಡ್ತಾಳೆ. ಅವಳ ಪರ್ಸನಲ್ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅನಿಸುತ್ತೆ. ಅವಳಾಗೆ ಅವಳೇ ಹೇಳಿಕೊಳ್ಳೋ ತನಕ ನಾನು ಕೇಳೋದು ಏನು ಬೇಡ ಅಂತ ಅಂದುಕೊಂಡವಳು ಕಾಲೇಜ್ ಬ್ಯಾಗ್ ರೀತಿ ಇದ್ದುದನ್ನು ನೇತಿ ಹಾಕಿಕೊಂಡು ಮಗುವನ್ನು ಎತ್ತಿಕೊಂಡು ಹೋಗುವಳು. ಸ್ವರ ಹಾಸ್ಪಿಟ್ಲ್ ಒಳಗಿದ್ದ ಇನ್ಸೂರೆನ್ಸ್ ಆಫೀಸ್ ಹತ್ರ ಮಾತನಾಡ್ತಾ ನಿಂತಿದ್ರೆ ಸಂಜನಾ ಮಗುವನ್ನು ಎತ್ತಿಕೊಂಡು ಹಾಸ್ಪಿಟಲ್ ಹೊರಗಡೆ ಕೂರಲು ಇದ್ದ ಜಾಗದಲ್ಲಿ ಕೂತಿದ್ದಳು. 9 ತಿಂಗಳು ಮಗು, ಬೆಳ್ಳಗೆ ಮುದ್ದು ಮುದ್ದಾಗಿತ್ತು. ಜೊತೆಗೆ ಎಲ್ಲರನ್ನು ಆಕರ್ಷಿಸಲು ನೀಲಿ ಕಣ್ಣುಗಳೇ ಸಾಕು. ಅಲ್ಲಿದ್ದ ಪೇಷಂಟ್ ಕಡೆಯವರೆಲ್ಲ ಮುದ್ದಾಗಿದ್ದ ಮಗುವನ್ನು ಮಾತನಾಡಿಸಿ ಮುಂದೆ ಹೋಗುತ್ತಿದ್ದರು. ಅದೇ ರೀತಿ ಮೆಡಿಸಿನ್ ತರಲು ಬಂದಿದ್ದ ಸಪ್ತಾಳ ಕಣ್ಣಿಗೆ ಮುದ್ದಾದ ಮಗು ಕಂಡಿತು. ಯಾರ ಮಗು ಇದು? ಒಳ್ಳೆ ಫಾರಿನ್ ಬೇಬಿ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದುಕೊಂಡವಳು ಸಂಜನಾ ಹತ್ತಿರ ಹೋಗಿದ್ದಳು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗುನ ಒಂದ್ಸಲ ಎತ್ತಿಕೊಳ್ಳಲು? ತುಂಬ ಕ್ಯೂಟ್ ಇದ್ದಾಳೆ ಅಂತ ಆಸೆ ಕಣ್ಗಳಿಂದ ಕೇಳಿದಳು. ಅಯ್ಯೋ ಅದಕ್ಕೇನು, ಆದರೆ ಇವಳು ಹೊಸಬರ ಹತ್ತಿರ ಹೆಚ್ಚಾಗಿ ಬರೋಲ್ಲ ಅಂತ ಹೇಳಿದಳು. ಪರವಾಗಿಲ್ಲ, ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಸಂಜನಾ ಹೆಗಲ ಮೇಲೆ ತಲೆ ಇಟ್ಟು ಪಿಳಿಪಿಳಿ ಕಣ್ಣು ಬಿಡ್ತಿದ್ದ ಮಗುವನ್ನು ಎತ್ತಿಕೊಂಡಳು. ಬೆನ್ನೆ ಮುದ್ದೆಯಂತೆ ನೀಲಿ ಕಂಗಳ ಸುಂದರವಾದ ಮಗುವನ್ನು ನೋಡಿ ಮಧ್ಯಾಹ್ನ ತನ್ನ ತಾಯಿ ಹೇಳಿದ ಮಾತು ನೆನಪಾಯಿತು ಸಪ್ತಾಗೆ. ಹೌದು, ನಮಗೂ ಒಂದು ಮಗು ಇದ್ದರೆ ಚೆನ್ನಾಗಿರುತ್ತೆ. ಈ ಬಗ್ಗೆ ಅರ್ಜುನ್ ಹತ್ತಿರ ಮಾತಾಡಬೇಕಂತ ಅಂದುಕೊಂಡವಳು ಮಗುವನ್ನು ಮುದ್ದಾಡುವಳು. ಮಗು ತುಂಬ ಚೆನ್ನಾಗಿದೆ. ಏನು ಹೆಸರು ಇವಳದು ಅಂತ ಕೇಳುವಳು. ಅದ್ವಿತೀಯ ಅಂತ ಹೆಸರು. ನಾವು ಪಾಪು ಅಂತೆಲ್ಲ ಕರೀತೇವೆ ಅಂತ ಹೇಳಿದಳು. ಸೋ ನೈಸ್, ತುಂಬ ಚೆನ್ನಾಗಿದೆ. ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಕೇಳಿದರು. ಅಯ್ಯೋ, ನನಗಿನ್ನು ಮದುವೆನೇ ಆಗಿಲ್ಲ. ಇವಳು ನನ್ನ ಮಗಳಲ್ಲ, ನನ್ನ ಫ್ರೆಂಡ್ ಮಗಳು. ಅವಳು ಬಿಲ್ಲು ಕಟ್ಟುವುದಕ್ಕೆ ಹೋಗಿದ್ದಾಳೆ. ಇನ್ನೇನು ಬರ್ತಾಳೆ, ಪರಿಚಯ ಮಾಡಿಸ್ತೇನೆ ಅಂತ ಹೇಳುವಳು. ಬೆಟರ್, ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಸಿಗ್ತೀನಿ ಆಯಿತಾ? ಈಗ ಟೈಮ್ ಆಗಿದೆ. ನನ್ನ ಹಸ್ಬೆಂಡ್ ಆವಾಗಿನಿಂದ ಕಾಲ್ ಮಾಡ್ತಿದ್ದಾರೆ. ನಾನು ಪಾಪು ನೋಡ್ತಾ ಮರೆತೇ ಬಿಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಖಂಡಿತ ನಮ್ಮನೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ. ಹಾಗೆ ಇವರ ತಾಯಿಯನ್ನು ಕೇಳಿದೆ ಎಂದು ಹೇಳಿ ಬರ್ತೀನಿ ಬಾಯ್ ಅಂತ ಹೇಳಿ ಮಗುವನ್ನು ಸಂಜನಾ ಕೈಗೆ ಕೊಟ್ಟು ಮಗುವಿನ ಹಣೆಗೆ ಮುತ್ತಿಟ್ಟಳು. ಅಲ್ಲಿಂದ ಹೋಗುವಳು. ಮೇಡಮ್, ನಿಮ್ಮ ಇನ್ಸೂರೆನ್ಸ್ ಎಲ್ಲ ಕ್ಲೇಮ್ ಆಗಿದೆ. ನಾವೇ ನಿಮಗೆ 10,000ದಷ್ಟು ವಾಪಸ್ ಕೊಡಬೇಕು. ನಿಮಗೆ ಚೆಕ್ ಕೊಡ್ತೇವೆ. ನೀವು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ಗೆ ಹಾಕಿಕೊಂಡು ತೆಗೆದುಕೊಳ್ಳಿ ಅಂತ ಹೇಳಿ ಅವರು ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳಿದವಳು ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕಾಗಿದ್ದ ಕಾರಣ ATMಗೆ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ಆಸ್ಪತ್ರೆಯೊಳಗಿದ್ದ ಮೆಡಿಕಲ್ನಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡಳು. ಸದ್ಯಕ್ಕೆ ಎಲ್ಲ ಮುಗಿಯಿತು. ಇನ್ನು ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಈ ಡಿಸ್ಚಾರ್ಜ್ ಕಾರ್ಡ್ ಕೊಟ್ಟು ಬಿಟ್ಟು ಎಲ್ಲವನ್ನು ಕ್ಲಿಯರ್ ಮಾಡಬೇಕಂತ ಅಂದುಕೊಂಡು ಆಸ್ಪತ್ರೆ ಒಳಗೆ ಬಂದವಳು ಹಾಗೆ ಶಾಕ್ ಆಗಿ ನಿಂತು ಬಿಟ್ಟಳು. ಅರ್ಜುನ್ ಎನ್ನುವ ಹೆಸರು ಅನಾಸಯವಾಗಿ ಅವಳ ಬಾಯಿಂದ ಹೊರ ಬಂದಿತ್ತು. ಈ ಸಪ್ತಾಹ ಎಲ್ಲಿ ಟ್ಯಾಬ್ಲೆಟ್ ತರ್ತೀನಿ ಅಂತ ಹೋದವಳು ಎಲ್ಲೋಗಿದ್ದಾಳೆ? ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ಅಂತ ಅಲ್ಲೇ ಓಡಾಡ್ತಿದ್ದ ಅರ್ಜುನ್ ಏನೋ ಅನುಮಾನ ಕಾಡಿ ಹಿಂದೆ ತಿರುಗಿ ನೋಡಿದ. ಹಾಸ್ಪಿಟ್ಲಲ್ಲಿ ಅವನನ್ನು ಕಂಡ ಸ್ವರ ಮುಖಕ್ಕೆ ಸೆರಗು ಹೊದ್ದುಕೊಂಡು ಮರೆಯಾದಳು. ನೋಡು ಸ್ವರ, ನಾನು ಸ್ವಾರ್ಥಿ ಆಗಿರ್ಬೋದು, ಬಟ್ ನಾನು ಮಾಡ್ತಾ ಇರೋದು ಸರಿ ಇದೆ. ನಾನು ಹೇಳಿದಾಗೆ ಕೇಳಲೇಬೇಕು. ಇಲ್ಲ ಸರ್, ನಾನು ಈ ಕೆಲಸ ಮಾಡೋಲ್ಲ. ನಾನು ಅನಾಥ ಇರ್ಬೋದು, ಆದರೆ ಮೈ ಮಾರಿಕೊಳ್ಳುವಷ್ಟು ಏಡಿಯಲ್ಲ ನಾನು. ಹಾಗೆ ಆ ವ್ಯಕ್ತಿನ ನೀವು ಈ ರೀತಿ ಕೆಟ್ಟದಾಗಿ ಬಿಂಬಿಸಿದರೆ ನಿಮಗೇನು ಪ್ರಯೋಜನ? ಅವ್ರು ಕೆಟ್ಟವರೇ ಇರ್ಬೋದು, ಬಟ್ ಹೆಣ್ಣಿನ ವಿಷಯದಲ್ಲಿ ಅವ್ರು ತುಂಬ ಸ್ಟ್ರಿಕ್ಟ್. ಅವ್ರು ಪ್ರೀತಿಸಿದ ಹೆಣ್ಣನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ತಿರುಗಿಯೂ ನೋಡುವುದಿಲ್ಲ ಅಂತ ವ್ಯಕ್ತಿಗೆ ನೀವು ಮಾಡಲು ಹೊರಟಿರುವ ಮೋಸ ತುಂಬ ಕೆಟ್ಟದು. ಸಪ್ತಳಿಗೂ ಮೋಸ ಮಾಡ್ತಾ ಇದ್ದೀರಾ ನೀವು. ನಾನು ಈ ವಿಷಯನ ಸಪ್ತಾಗಿ ಹೇಳ್ತೀನಿ ಅಂತ ಹೇಳಿದವಳ ಮುಂದೆ ಒಂದು ವಿಡಿಯೋ ತುಣುಕು ತೋರಿಸಿದಾಗ ಹುಡುಗಿ ನಡುಗಿ ಹೋಗಿದ್ದಳು. ಲುಕ್ ಸ್ವರ, ನೀ ನನಗೆ ಬುದ್ಧಿ ಹೇಳಲು ಬರಬೇಡ. ಈ ವಿಡಿಯೋ ನೋಡಿದೆ ಅಲ್ವಾ, ಇದು ಜಸ್ಟ್ ಸ್ಯಾಂಪಲ್. ನೀನು ನಾನು ಹೇಳಿದಾಗೆ ಕೇಳಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಇರೋದು ನಿಜ ಆಗುತ್ತೆ. ಅಯ್ಯೋ ಬೇಡ ಪ್ಲೀಸ್, ಇಂಥ ಕೆಲಸ ಮಾಡಬೇಡಿ. ನೀವು ಹೇಳಿದಾಗೆ ಕೇಳ್ತೀನಿ ಅಂತ ಕಣ್ಣೀರು ಹಾಕಿದ್ದ ಹಿಂದಿನ ಘಟನೆ ನೆನಪಾಗುತ್ತೆ ಸ್ವರಗೆ. ಇವರು ಇಲ್ಲೇನು ಮಾಡ್ತಾ ಇದ್ದಾರೆ? ನನ್ನನ್ನು ನೋಡಿದರೆ ಸಾಯಿಸಿ ಬಿಡ್ತಾನೆ ಅಷ್ಟೇ ಅಂತ ಅಂದುಕೊಂಡವಳು ಅವ ಅಲ್ಲಿಂದ ಹೋಗೋ ತನಕ ಅಲ್ಲೇ ಇದ್ದ ವಾರ್ಡ್ ಒಳಗೆ ನುಗ್ಗಿದಳು. ಐ ಗೆಸ್ ಅದು ಸ್ವರ ಅನಿಸುತ್ತೆ. ಸಪ್ತ ಹೇಳಿದಾಗೆ ಅವಳು ಬ್ಯಾಂಗ್ಳೂರಿನಲ್ಲೇ ಇದ್ದಾಳೆ. ಈ ಹಾಸ್ಪಿಟ್ಲ್ನಲ್ಲಿ ಏನಾದರೂ ಇದ್ದಾಳೆ ಅಂತ ಅನುಮಾನ ಪಟ್ಟವನು
ಹುಚ್ಚನಾಗಿ ಆಸ್ಪತ್ರೆಯ ಮೂಲೆ ಮೂಲೆಯಲ್ಲಿ ಸ್ವರಗಳಿಗಾಗಿ ಹುಡುಕಾಡುವನು. ಇತ್ತ ಅವ ಹುಡುಕುತ್ತಿರುವುದನ್ನು ನೋಡಿದ ಸ್ವರ ಅವನಿಂದ ತಪ್ಪಿಸಿಕೊಳ್ಳುವಂತೆ ಅವನಿಗೆ ಕಾಣದ ಹಾಗೆ ಅಡಗಿ ಕೂತಳು. ಅಯ್ಯೋ, ಇವನ ಕೈಗೆ ಸಿಕ್ಕರೆ ನನ್ನ ಜೀವಂತವಾಗಿರಲು ಬಿಡಲ್ಲ. ಎಂಥ ನರಕಕ್ಕೆ ಬಂದು ಬಿಟ್ಟಿದ್ದೇನೆ. ದೇವರೇ, ಪ್ಲೀಸ್ ಕಾಪಾಡು. ನಾನು ಸತ್ತರೆ ನನ್ನ ಮಗುನ ಯಾರು ನೋಡ್ಕೊಳ್ತಾರೆ? ಅಕಸ್ಮಾತ್ ಇವನಿಗೆ ನನ್ನ ಮಗು ಇರೋ ವಿಷಯ ಗೊತ್ತಾದರೆ ಅದನ್ನು ಸಹ ಸಾಯಿಸಲು ಹಿಂದೆ ಮುಂದೆ ನೋಡಲ್ಲ. ನನ್ನ ಜೀವನ ಯಾಕಾದರೂ ಹೀಗಾಯಿತು? ಜೀವನ ಪೂರ್ತಿ ಎಲ್ಲರಿಂದ ಅಡಗಿಕೊಳ್ಳುವುದೇ ಆಯಿತು ಅಂತ ಹಣೆ ಚಚ್ಚಿಕೊಂಡು ಅತ್ತವಳು ಓಡಿದಳು, ಅವನಿಗೆ ಕಾಣದ ಹಾಗೆ. ಈತ ಆ್ಯಂಬುಲೆನ್ಸ್ ಹಾಸ್ಪಿಟಲ್ ಮುಂದೆ ನಿಂತಿತು. ಸ್ಟ್ರಕ್ಚರ್ ತೆಗೆದುಕೊಂಡು ಬಂದು ಆತನನ್ನು ಮಲಗಿಸಿ ಹಾಸ್ಪಿಟಲ್ ಒಳಗೆ ಕರೆದುಕೊಂಡು ಹೋಗುವರು. ವಾಸುಕಿ ಡಾಕ್ಟರ್ಸ್ಗಳ ಜೊತೆ ಮಾತನಾಡುತ್ತಾ ರಿಪೋರ್ಟ್ಗಳ ಕಡೆಗೊಮ್ಮೆ ನೋಡುತ್ತಾ ಅವರ ಜೊತೆ ಹೋಗುವನು. ಕತೆ ಮುಂದುವರಿಯುತ್ತದೆ.